ಸರ್ ಬ್ರಷ್ ಆಫ್ ವಿತ್ ಬಿಗ್ ಸ್ಟಾರ್ಸ್ ಲೈಕ್ ವಿಷ್ಣು ಸರ್, ಅವತ್ತಿನ ಅನಂತ್ ನಾಗ್ ಸರ್, ಇವತ್ತಿಗೂ ಹಿಂದೆ ತಿರುಗಿ ನೋಡಿದ್ರೆ ಫಾಂಡ್ ಮೆಮರೀಸ್ ಯಾವುದನ್ನ ಮೆಲ್ಕ್ ಹಾಕಕ್ಕೆ ಇಷ್ಟಪಡ್ತೀರಾ? ಎಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಕ್ಸೆಪ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ವಿ ಹ್ಯಾಡ್ ಎ ವೆರಿ ಬ್ಯೂಟಿಫುಲ್ ರಿಲೇಷನ್ಶಿಪ್. ಅಂದರೆ ಎಲ್ಲಿ ಸಿಕ್ಕಿದ್ರು ತುಂಬ ಪ್ರೀತಿಯಿಂದ ಮಾತಾಡ್ಸೋ. ಅವ್ರಿಗೆ ನಮ್ಮ ಗೋಲ್ಮಾಲ್ ಸಿನಿಮಾ ಭಾಳ ಇಷ್ಟ ಆಯಿತು ರಾಜ್ಕುಮಾರ್ಗೆ. ಸೊ ಹಿ ನೆವರ್ ಕಾಲ್ ಮೀ ಚಂದ್ರು. ಆಫ್ಟರ್ ಈ ಸಾ ದಟ್ ಮೂವಿ ಸಿಹಿಕೈ ಚಂದ್ರು ಅಂತ ಕರೀಲೇ ಇಲ್ಲ, ಗೋಲ್ಮಾಲ್ ಅಂತಲೇ ಕರೆದಿದ್ದು ನನಗೆ. ಅಷ್ಟು ಆತ್ಮೀಯತೆ. ಓಕೆ, ವಿಷ್ಣುವರ್ಧನ್ ಸರ್ ಜೊತೆ ತುಂಬ ಸಿನಿಮಾ ಮಾಡಿದೆ. ಐ ಥಿಂಕ್ ಐ ಹ್ಯಾವ್ ಡನ್ ಅಬೌಟ್ 18 or 19 ಫಿಲ್ಮ್ಸ್ ವಿತ್ ಹಿಮ್. ಆ್ಯಂಡ್ ಅವರು ಅಷ್ಟೇ ತುಂಬ ಪ್ರೀತಿ ನಾನು ಕಂಡ್ರೆ. ಇನ್ಫ್ಯಾಕ್ಟ್ ಪರ್ಸನಲ್ ಲೈಫಲ್ಲಿ ಅವ್ರ ಇನ್ವಾಲ್ವ್ಮೆಂಟು ತುಂಬ ಇತ್ತು. ಆ್ಯಂಡ್ ಅನಂತ್ ನಾಗ್ ಇಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ನನಗೆ ಅನಂತ್ ನಾಗ್ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬ ಟೆನ್ಷನ್ ಇರೋದು. ಬೇರೆಯವ್ರ ಜೊತೆ ಅಷ್ಟು ಟೆನ್ಷನ್ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ನನಗೆ ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಅನಂತ್ ನಾಗ್. ಗ್ರೇಟ್. ಇವತ್ತಿಗೂ ಕೂಡ ಅನಂತ್ ನಾಗ್ ಅಂದರೆ ಮುಗಿದೋಯ್ತು ನನಗೆ. ಇನ್ಯಾರು ದರ್ ಇಸ್ ನೋ ಅದರ್ ಆ್ಯಕ್ಟರ್ ಬಿಯಾಂಡ್ ಹಿಮ್. ಅಟ್ಲೀಸ್ಟ್ ಇನ್ ಇಂಡಿಯಾ ಐ ಡೋಂಟ್ ಫೈಂಡ್ ಎನಿಬಡಿ ಬಿಯಾಂಡ್ ಅನಂತ್ ನಾಗ್. ಈಸ್ ದ ಟಾಪ್ ಮೋಸ್ಟ್ ಫಾರ್ ಮೀ. ಆ ಥರ ನನ್ನ ಫೀಲಿಂಗ್. ಓಕೆ, ಯಾಕೆ ಅಂದರೆ ಅವ್ರು ಈಸ್ ಅನ್ ಆ್ಯಕ್ಟರ್ ಹೂ ಆ್ಯಕ್ಟ್ಸ್ ವಿತ್ ಹಿಸ್ ಐಸ್. ಹಿ ಡಸಂಟ್ ಆ್ಯಕ್ಟ್ ವಿತ್ ಹಿಸ್ ಫೇಸ್. ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಇವರೇನು ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ ಅನಿಸುತ್ತೆ ಆ್ಯಕ್ಟ್ ಮಾಡ್ಬೇಕಾದ್ರೆ. ನಾವು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಗೊತ್ತಿಲ್ಲದಿರ. ಸ್ಕ್ರೀನಲ್ಲಿ ನೋಡಿದಾಗ ಹಿ ಸ್ಪೀಕಿಂಗ್ ಥ್ರೂ ಹಿಸ್ ಐಸ್, ವಿ ಆರ್ ಸ್ಪೀಕಿಂಗ್ ಥ್ರೂ ಅವರ್ ಫೇಸ್. ಅಂದರೆ ವಿ ಆರ್ ಓವರ್ ಆ್ಯಕ್ಟಿಂಗ್. ಅರ್ಥ ಆಗ್ತಿದೆಯಾ? ಅದೊಂದು ಫೈನ್ ಲೈನ್ ಇದೆ ಆ್ಯಕ್ಟಿಂಗಿಗೂ ಓವರ್ ಆ್ಯಕ್ಟಿಂಗಿಗೂ. ಆ ಲೈನನ್ನು ನನಗೆ ಹೇಳ್ಕೊಟ್ಟಿದ್ದು ಅನಂತ್ ನಾಗ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ನಾವು ನಮ್ಮ ಎಲ್ಲ ಟ್ಯಾಲೆಂಟ್ ಏನಿದೆ, ನಮ್ಮ ಸ್ಕಿಲ್ಸು ಅದನ್ನೆಲ್ಲ ಪಾಲಿಷ್ ಮಾಡಿಕೊಂಡು ಶಾರ್ಪನ್ ಮಾಡಿಕೊಂಡು ಉಜ್ಕೊಂಡು ಹೋಗ್ಬೇಕು. ಒಂದು ಚೂರು ಹಿಂಗೆ ಮಾಡಿಬಿಟ್ರೆ ಓವರ್ ಆ್ಯಕ್ಟ್ ಮಾಡಿಬಿಡ್ತೀವಿ ಅವ್ರ ಪಕ್ಕ. ಸೊ ಅದು ತುಂಬ ಟೆನ್ಷನ್ ನನಗೆ. ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದ್ದೀನಿ. ಅವ್ರ ಜೊತೆ 17-18 ಸಿನಿಮಾ ಮಾಡಿದ್ದೀನಿ. ಸೊ ಅದೊಂದು ಭಯ ಇದ್ದೇ ಇರೋದು ಅನಂತ್ ನಾಗ್ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ. ಇನ್ನು ಅಂಬರೀಷ್ ಅವರು ಈಸ್ ಅ ವೆರಿ ಜಾಲಿ ಪರ್ಸನ್. ಅವರು ಮಜಾ ಕೊಡೋರು, ಅವರು ಸಖತ್ ಜಾಲಿ ಮಾಡೋರು. ಅವ್ರ ಜೊತೆ ಮಾಡಬೇಕಾದ್ರೆ ಬಿಂದಾಸು, ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಆಯಿತಾ? ಹೀಗೆ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಎಂಜಾಯ್ಡ್. ಪ್ರಭಾಕರ್ ವಾಸ್ ಅ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಪ್ರಭಾಕರ್ ಅವ್ರು ಹೆಂಗೆ ಅಂದರೆ ಹಿ ವುಡ್ ಟ್ರೀಟ್ ಎವ್ರಿಬಡಿ ಈಕ್ವಲ್. ಐ ನೆವರ್ ಸಾ ಹಿಮ್ ಟ್ರೀಟ್ ಬೇರೆ ಥರ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಸಿನಿಮಾದಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತೇವೆ. ಮೈ ಫಸ್ಟ್ ಫಿಲ್ಮ್ ವಿತ್ ಹಿಮ್. ನನಗೆ ಅವ್ನು ಊಟ ಕೊಡೋನು ಅಲ್ಲೋಗ್ರಿ ಜೂನಿಯರ್ಸ್ಗೆಲ್ಲ ಕೊಡ್ತಾಯಿದ್ದೀವಿ ಅಲ್ಲೋಗ್ರಿ ಅಂದ್ಬಿಟ್ಟ. ಅಂದರೆ ಐ ವಾಸ್ ನಾಟ್ ಎ ಜೂನಿಯರ್ ಆರ್ಟಿಸ್ಟ್, ಬಟ್ ನನ್ನನ್ನು ಅವ್ನು ಜೂನಿಯರ್ ಆರ್ಟಿಸ್ಟ್ ಹತ್ರ ನೀವು ಅಲ್ಲೋಗಿ ಊಟ ಮಾಡಿ ಅಂದ. ಅದು ಪಕ್ಕದಲ್ಲಿದ್ದ ಪ್ರಭಾಕರ್ ಕಿವಿಗೆ ಬಿದ್ದುಬಿಡ್ತು. ಹಿ ಗಾಟ್ ಸೋ ಅಪ್ಸೆಟ್. ಅವ್ನು ಕರೆದಲ್ಲಿ ಅದೆಂಗೋ ಅವ್ರನ್ನ ಜೂನಿಯರ್ ಆರ್ಟಿಸ್ಟ್ ಅಂದೆ ನೀನು, ಅವ್ರದ್ದೇ ಆದ ಹೆಸರಿದೆ ಕಣೋ, ಸಿಹಿ ಕಹಿ ಚಂದ್ರು ಅಂದ್ರೇನು, ಅದೊಂದು ಹೆಸರದು, ಅದಕ್ಕೆ ಮರ್ಯಾದೆ ಕೊಡಬೇಕು ಅಂತ. ನಾನು ಕೇಳೇ ಇರಲಿಲ್ಲ ಅದನ್ನು. ಅವರೇ ಏನೋ ಈ ಟುಕ್ ದಟ್ ಆ್ಯಂಡ್ ಡಿಸೈಡ್ ನೀವು ನನ್ನ ಜೊತೆ ಕೂತ್ಕೊಳ್ರಿ ಅಂದ್ಬಿಟ್ಟು ಅವ್ರ ಪಕ್ಕದಲ್ಲಿ ಕುಡಿಸ್ಕೊಂಡು ಊಟ ಹಾಕಿದ್ರು. ಫಸ್ಟ್ ಮೀಟಿಂಗ್ ವಿತ್ ಹಿಮ್. ಅದನ್ನ ಹೇಳ್ತಿರೋದು. ಅಷ್ಟು ಆತ್ಮೀಯತೆ, ಅಷ್ಟು ಪ್ರೀತಿ. ಅದನ್ನು ನಾನು ನಿಜಲ್ಲೂ ಪುಣ್ಯ ಮಾಡಿದ್ದೇನೆ. ಐ ಹ್ಯಾಡ್ ದ ಲವ್ ಆಫ್ ಎವ್ರಿಬಡಿ ಆ್ಯಂಡ್ ಎವ್ರಿಬಡಿ ವುಡ್ ಅಪ್ರಿಷಿಯೇಟ್ ವಾಟ್ ಎವರ್ ಲಿಟಲ್ ಥಿಂಗ್ ಐ ಡಿಡ್. ಯಾವುದೋ ಒಂದು ಸೀರಿಯಲ್ ಮಾಡಿದೆ, ಆ ಸೀರಿಯಲ್ ನೋಡ್ಬಿಟ್ಟು ಫೋನ್ ಮಾಡೋರು, ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು. ಎಲ್ಲರೂ ಲೈಕ್ ನಾನು ಸಿಲಿಲಲ್ಲಿ ಮಾಡಿದಾಗ, ಪಾಪ ಪಂಡು ಮಾಡಿದಾಗ, ಇವರು ವಿಷ್ಣುವರ್ಧನ್ ಅವರು ನಮ್ಮ ಇಡೀ ಟೀಮ್ಗೆ ಊಟ ಹಾಕ್ಸಿದ್ರು ಕರೆದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿ ಹಾಕೋಣ, ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಒಂದು ದಿವಸ ನಮ್ಮ ಬಿಡಲ್ಲ, ಮನೇಲಿದ್ರೆ ನೋಡ್ತೀನಿ, ಒಂದು ದಿವಸ ಎಲ್ಲರಿಗೂ ಊಟ ಹಾಕ್ಬೇಕು ಕರ್ಕೊಂಬ ಅಂದ್ಬಿಟ್ಟು ನಮ್ಮ 60 ಜನಕ್ಕೆ ಈ ಹೋಸ್ಟೆಡ್ ಡಿನ್ನರ್. ಓಕೆ, ರಾಜ್ಕುಮಾರ್ ಅವರು ಅದೇನು ಚೆನ್ನಾಗಿ ಮಾಡ್ತೀರ ನೀವು, ಕಾಮಿಡಿ ಸೀರಿಯಲ್ಲು ಭಾಳ NML ಇದ್ದಾಳಲ್ಲ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅವಳನ್ನು ಮನೆಗೆ ಕರೆಸಿ ಅವಳಿಗೆ ಬಾಗಿನ ಕೊಟ್ಟು ಅವಳ ಮುಂದೆ ಅವಳ ಥರ ಆ್ಯಕ್ಟ್ ಮಾಡಿ ಅವಳು ಅದನ್ನು ನೋಡ್ಬಿಟ್ಟು ಆನಂದ ಬಾಷ್ಪ ಉಕ್ಕಿ ಹರಿದು ಅವೆಲ್ಲ ಆ ಥರ ಅಪ್ರಿಸಿಯೇಷನ್ ಇದೆಯಲ್ಲ, ಅದು ಜಸ್ಟ್ ಇಟ್ಸ್ ಅನ್ಎಕ್ಸ್ಪ್ಲಿಕಬಲ್. ಅದಕ್ಕೆ ಪದಗಳೇ ಇಲ್ಲ. ಶಂಕರ್ ನಾಗ್ ವುಡ್ ಅಪ್ರಿಷಿಯೇಟ್ ಸೋ ಮಚ್. ನಾನು ಅವ್ರದ್ದು ಇದು ಮಾಲ್ಗುಡಿ ಡೇಸ್ ಡಬ್ಬಿಂಗ್ ಮಾಡ್ತಾಯಿದ್ದೆ. ಅವಾಗೆಲ್ಲ ಇಂಗ್ಲೀಷು ಹಿಂದಿ ಎಲ್ಲ ಕೆಲವರೇ ಮಾತಾಡ್ತಾಯಿದ್ರು, ಎಲ್ಲರೂ ಮಾತಾಡ್ತಾಯಿರಲ್ಲ, ಅಲ್ಲ ನಾನೊಬ್ಬ. ಸೊ ಹಿಂದಿಗೆ ನನ್ನನ್ನು ಹಿಂದಿಗೆ ಇಂಗ್ಲೀಷ್ಗೆಲ್ಲ ಡಬ್ಬಿಂಗಿಗೆ ಕರೆದಿದ್ರು.
ಸೊ ನಾನು ಒಂದೇ ಶಾರ್ಟಲ್ಲಿ 3 ಜನಕ್ಕೆ 4 ಜನಕ್ಕೆ ವಾಯ್ಸ್ ಕೊಡ್ತಿದ್ದೆ, ಬೇರೆ ಬೇರೆ ವಾಯ್ಸಲ್ಲಿ. ಓ ಸೊ ಶಂಕರ್ನಾಗ್ಗೆ ಚಂದ್ರು ಇದಕ್ಕೇನು ವಾಯ್ಸ್ ಕೊಡ್ತೀಯಾ ಅಂತ, ಸರ್ 37 ಕೊಡ್ತೀನಿ ಅಂದೆ. 37 ಆಗಲ್ಲ ಕಣೋ, ವೈ ಡೋಂಟ್ ಯು ಟ್ರೈ 42 ಅನ್ನೋರು. ವಾಯ್ಸ್ಗೆ ವಾಯ್ಸ್ ನಂಬರ್ 32, ವಾಯ್ಸ್ ನಂಬರ್ 41 ಅಂತ. 41 ಸೆಟ್ ಆಗ್ತಿದೆ, ಅದನ್ನೇ ಮಾಡು ಅನ್ನೋರು. ಸೊ ಆ ಥರ ಹಿ ವುಡ್ ಅಪ್ರಿಷಿಯೇಟ್. ಆ್ಯಂಡ್ ನಾನು ಸಿಕ್ಕಾಪಡೆ ಓದ್ತಾ ಇದ್ದೆ. ಓದೋದಕ್ಕೆ ಇನ್ಸ್ಪಿರೇಷನೇ ಶಂಕರ್ನಾಗ್ ಐ ನ್ಯೂ ಬಿಫೋರ್ ಐ ಎಂಟರ್ಡ್ ದ ಫಿಲ್ಮ್ ಇಂಡಸ್ಟ್ರಿ. ಕಾಲೇಜಲ್ಲಿದ್ದಾಗಲೇ ನನಗೆ ಅವ್ರ ಪರಿಚಯ ಆಗಿದ್ದು. ಕಾಲೇಜ್ ಪಕ್ಕದಲ್ಲಿ ನಾನು ಈಸ್ ನಾಟ್ ಮೈ ಕಾಲೇಜ್ ಫ್ರೆಂಡ್, ಕಾಲೇಜ್ ಪಕ್ಕದಲ್ಲಿ ಅವ್ರ ಮನೆ ಇತ್ತು. ಸೊ ಹಾಗಾಗಿ ವಿ ವರ್ ಅಸೋಸಿಯೇಟೆಡ್. ನಮ್ಮ ಕಾಲೇಜ್ಗೆ ಚೀಫ್ ಗೆಸ್ಟಾಗೆಲ್ಲ ಬಂದಿದ್ರು ಅಲ್ವ. ಸೊ ನನಗೆ ರೀಡಿಂಗ್ ಹುಚ್ಚು ಹಚ್ಚಿದ್ದೇನೆ ಶಂಕರ್ನಾಗ್. ಸೊ ನನಗೂ ಅವ್ರಿಗೊಂದು ಬ್ಯೂಟಿಫುಲ್ ಬಾಂಡಿಂಗ್ ಇತ್ತು. ಅವ್ರಿಗೆ ಶೂಟಿಂಗಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಒಂದಿನ ಇದ್ದಕ್ಕಿದ್ದಂಗೆ ಇಬ್ಬರಿಗೂ ಕೆಲಸ ಇರಲಿಲ್ಲ. ಒಂದು 2 hours ಬ್ರೇಕ್ ಇದೆ ಅಂದರು. ಚಂದ್ರು ಬರ ಅಂದರು. ಅವರು ಒಂದು ಮೆಟಡಾರ್ ಇಟ್ಕೊಂಡಿದ್ರು. ಮೆಟಡಾರಲ್ಲಿ ಕರ್ಕೊಂಡೋದ್ರು ಎಲ್ಲ ಒಂದು ಕಡೆ. ಅಲ್ಲಿ ನೋಡಿದ್ರೆ ಅವರು ಒಂದು ಮನೆ ಕಟ್ಟಿದ್ರು. ಹೆಂಗಿದೆ ನೋಡೋ ಈ ಮನೆ ಅಂತ. ಪುಟಾಣಿ ಮನೆ, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದು ಬಾತ್ರೂಮ್. ಅದು ಪ್ರೀ ಫ್ಯಾಬ್ರಿಕೇಟೆಡ್ ಬ್ಲಾಕ್ಸಿಂದ ಕಟ್ಟಿದ್ದಂಥ ಮನೆ ಅದು. ಆವಾಗಿನ ಕಾಲದಲ್ಲಿ ಆ ಟೆಕ್ನಾಲಜಿನ ಅವರು ಜರ್ಮನಿಯಿಂದ ತೊಗೊಂಬಂದು ಇಲ್ಲಿ ಒಂದು ಸ್ಯಾಂಪಲ್ ಮನೆ ಕಟ್ಟಿ, ಆ ಮನೆಯನ್ನು ಎಲ್ಲ ಸ್ಲಮ್ ಡೆವಲರ್ಸ್ಗೆಲ್ಲ ಕಟ್ಕೊಡ್ಬೇಕು. ಆ್ಯಂಡ್ ಮಾಡಬೇಕು, ಅದನ್ನು ಎರಾಡಿಕೇಟ್ ಸ್ಲಮ್ಸ್ ಇನ್ ಕರ್ನಾಟಕ ಅಂತ ಅವ್ರ ಪ್ಲ್ಯಾನ್. ಆವಾಗ ನೋಡ, ಇದು 15,000 ರೂಪಾಯಿಗೆ ಒಂದು ಮನೆ ಕಣ. 7,000 ರೂಪಾಯಿ ಕೊಟ್ಟರೆ ಸಾಕು, ಇನ್ನು 8,000 ರೂಪಾಯಿ ಗೌರ್ಮೆಂಟಿಂದ ಸಬ್ಸಿಡಿ ಕೊಡೋಂಗೆ ಮಾಡಿಬಿಟ್ಟು ಒಂದು ಮನೆ ಕಟ್ಕೊಡ್ಬೇಕು ಅಂತಿದ್ದೀನಿ ಅಂತ. ನಾನು ಐ ಫೆಲ್ ಫಾರ್ ಹಿಮ್. ಅಂದರೆ ಏನು ವಿಷನ್ನು ಅಂತ, ಸ್ವಾರ್ಥ ಇಲ್ಲದೆ ಅಬ್ಸಲ್ಯೂಟ್ಲಿ. ಅಂದರೆ ಆ ಥರ ಎಲ್ಲ ದೇ ಆರ್ ಆಲ್ ಇನ್ಸ್ಪೈರಿಂಗ್ ಫಾರ್ ಮೀ. ಆ್ಯಂಡ್ ಐ ಯೂಸ್ ಟು ಎಂಜಾಯ್ ವರ್ಕಿಂಗ್ ವಿತ್ ದೆಮ್. ಸಖತ್ ಖುಷಿ ಪಡ್ತಿದ್ದೆ. ಅದು ಏನೇ ಸಣ್ಣದು ಮಾಡಿದ್ರು ಅವ್ರು ದೇವ್ಡು ಅಪ್ರಿಷಿಯೇಟ್ ಚೆನ್ನಾಗಿ ಮಾಡಿದೆ ಕಣೋ ಅಂತ. ಗರ್ವ ಅಂತ ಒಂದು ಧಾರಾವಾಹಿ ಮಾಡ್ಬೇಕಾದ್ರೆ ಅನಂತ್ನಾಗ್ ಅವರು ಮೊದಲೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಲೇಟಾಗಿ ಜಾಯ್ನ್ ಆಗಿದ್ದೆ, ಎಂಟ್ರಾಗಿದ್ದು ಶೂಟಿಂಗಿಗೆ. ಅಲ್ಲಿ ಆವಾಗ ಇವರು ಪ್ರಕಾಶ್ ಬೆಳ್ವಾಡಿ 2 ಕ್ಯಾಮ್ರಲ್ಲಿ ಶೂಟ್ ಮಾಡ್ತಿದ್ರು. ಒಂದು ಸೀನ್ 1 ಶಾಟು 2 ಕ್ಯಾಮ್ರಲ್ಲಿ ಶೂಟ್ ಮಾಡೋರು. ಸೊ ಯು ಹ್ಯಾಡ್ ಟು ಬೈ ಹಾರ್ಟ್ ದ ಹೋಲ್ ಸೀನ್. ಓಕೆ, ನಾನು ಎಂಟ್ರಾದೆ ಶೂಟಿಂಗಿಗೆ. ಅನಂತ್ನಾಗ್ ಹೊರಗಡೆ ಇದ್ದವರು ನಾನು ನೋಡಿದ್ರು. ಚಂದ್ರು, ನೀವೇನು ಟೆನ್ಷನ್ ತಗೋಬೇಡಿ, ನಾನು ಪ್ರಾಂಪ್ಟ್ ಮಾಡ್ತೀನಿ, ನಿಮಗೆ ಆರಾಮಾಗಿ ಆ್ಯಕ್ಟ್ ಮಾಡಿ ಅಂದರು. ನಾನು ಏನಕ್ಕೆ ಸರ್ ಪ್ರಾಂಪ್ಟು ಅಂತ. ನಾನು ಇಡೀ ಸೀನ್ ಮಾಡಬೇಕು ರೀ, ಬೈ ಹಾರ್ಟ್ ಮಾಡ್ಬೇಕು ಡೈಲಾಗು, ನಿಮಗೆ ಗೊತ್ತಿಲ್ಲ. ಪ್ರಕಾಶ್ ಬೆಳ್ವಾಡಿ. ನನಗೆ ಇವೆಲ್ಲ ವಸ್ತು ಏನೂ ಗೊತ್ತಿಲ್ಲದೆ. ಸರಿ ನೋಡೋಣ ಬನ್ನಿ ಸರ್ ಅದು. ಒಳಗಡೆ ಹೋದೆ, ಎಲ್ಲ ಮೇಕಪ್ ಎಲ್ಲ ಆಯಿತು. 2 ಕ್ಯಾಮ್ರಾ ಎಲ್ಲ ಇಟ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಟರು ನನಗೆ. 6.5 ಪೇಜ್ ಒಂದು ಸೀನು, 6.5 pages. ಐ ಹ್ಯಾಡ್ ಟು ಬೈ ಹಾರ್ಟ್ ದಟ್. ಅನಂತ್ನಾಗ್ ಅವರು ಕ್ಯಾಮ್ರಾ ಪಕ್ಕ ನಿಂತು ಕೂತ್ಕೊಂಡ್ಬಿಟ್ರು. ನೀವೇನು ವರಿ ಮಾಡಿಬಿಡ್ರಿ, ನಾನು ಪ್ರಾಂಪ್ಟ್ ಮಾಡ್ತೀನಿ. ಆ ಗ್ಯಾಪ್ ಒಂದು 2 seconds ಗ್ಯಾಪ್ ಕೊಡಿ, ನಾನು ವರ್ಡ್ ಹೇಳ್ತೀನಿ, ಅಲ್ಲಿ ನಿಂತೋಗೋಳ, ಅಷ್ಟರಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾಯಿರಿ ಅಂತ. ಅಷ್ಟು ಕಾಳಜಿ ತೊಗೊಳ್ಳೋ ನೆಸೆಸಿಟಿ ಏನಿತ್ತು ಅಂತ ನಾನು ಹೇಳೋದು. ಅನಂತ್ನಾಗ್ ಅವ್ರಿಗೆ ನೆಸೆಸಿಟಿ ಇರಲಿಲ್ಲ. ಬಟ್ ಅವ್ರಿಗೇನೆಂದರೆ ಚಂದ್ರು ಮಾಡ್ತಾಯಿದ್ದಾನೆ, ಐ ಶುಡ್ ಹೆಲ್ಪ್ ಹಿಮ್ ಅನ್ನೋ ಥರ ಒಂದು ಫೀಲಿಂಗು. ಸೊ ಅಫ್ಕೋರ್ಸ್ ವಿ ಡಿಡ್ ಇಟ್. ಪ್ರಾಂಪ್ಟ್ ಏನೂ ತೊಗೊಳ್ಳಿಲ್ಲ, ಅದು ಬೇರೆ ವಿಚಾರ. But every time, a scene would happen, he would come and see me act. ಚೆನ್ನಾಗಿ ಮಾಡಿದ್ರಿ, ಬ್ಯೂಟಿಫುಲ್, ವೆರಿ ಗುಡ್. ಈ ಅಪ್ರಿಸಿಯೇಷನ್ ಇದೆಯಲ್ಲ, ಅದು ಇಟ್ ಗೇವ್ ಅ ಲಾಟ್ ಆಫ್ ಬೂಸ್ಟ್. ಅದು ಅವರ ಪ್ರೀತಿ ತೋರಿಸೋದು. ಲೈಕ್ ದಿಸ್ ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ವರ್ಕಿಂಗ್ ವಿತ್ ಆಲ್ ಸ್ಟಾಲ್ವರ್ಡ್ಸ್. ಆ್ಯಂಡ್ ಎಲ್ಲರೂ ತುಂಬ ನನಗೆ ಪ್ರೀತಿಸಿದ್ದಾರೆ, ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನನಗೆ ಅವಕಾಶಗಳು ಕೊಟ್ಟಿದ್ದಾರೆ. ವಾಟ್ ಮೋರ್ ಡು ಐ ವಾಂಟ್?